ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಆನ್ ಇಂಡಿಯನ್ ಫಾದರ್ಸ್ ಫ್ಲೀ ಈ ಒಂದು ಕತೆ ಅಥವಾ ಈ ಒಂದು ಎಸ್ಸೆ ರಾಬರ್ಟ್ ಲೇಕ್ ರವರು ಬರೆದಿರ್ತಕ್ಕಂತಹ 1909 ಒಂದು ಪ್ರಬಂಧಗಳಲ್ಲಿ ಒಂದು ಎಸ್ಸೆನಲ್ಲಿ ಈ ಒಂದು ಆನ್ ಇಂಡಿಯನ್ ಫಾದರ್ಸ್ ಫ್ಲೀ ಈ ಒಂದು ಎಸ್ಸೆಯನ್ನು ಕನ್ನಡದ ಸರಳ ಸಾರಾಂಶವನ್ನು ಈಗ ಡಿಸ್ಕಸ್ ಮಾಡೋಣ. ಈ ಎಸ್ಸೆ ಅಥವಾ ಈ ಒಂದು ಕಥೆಯಲ್ಲಿ ರಾಬರ್ಟ್ ಲೇಕ್ ರವರು ತಮ್ಮ 5 ವರ್ಷದ ಮಗನ ಒಬ್ಬ ಟೀಚರ್ಗೆ ಒಂದು ಪತ್ರವನ್ನ ಅಥವಾ ಒಂದು ಮನವಿಯನ್ನ ಈ ರೂಪದಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಮಗನಾದಂತಹ ವಿಂಡ್ ವೋಲ್ಫ್ ಈ ಮಗನನ್ನ ಅವರ ಶಿಕ್ಷಕರು ಸ್ಲೋ ಲರ್ನರ್ ಅಂತ ಕರೆದು ಬಿಟ್ಟಿದ್ದಾರೆ. ಅಂದ್ರೆ ಈತ ಒಬ್ಬ ಡಲ್ ವಿದ್ಯಾರ್ಥಿ ಅಂತ ಕರೆದು ಬಿಟ್ಟಿದ್ದಾರೆ. ಆದರೆ ತಂದೆ ಏನು ಮಾಡ್ತಾ ಇದ್ದಾರೆ, ಈ ಒಂದು ಮನವಿಯಲ್ಲಿ, ಈ ಒಂದು ಲೆಟರ್ನಲ್ಲಿ ಅಥವಾ ಈ ಎಸ್ಸೆನಲ್ಲಿ ತನ್ನ ಮಗನಿಗೆ ದೊರೆತಿರತಕ್ಕಂತಹ ಸಾಂಸ್ಕೃತಿಕ ಒಂದು ಎಜುಕೇಶನ್, ವಿದ್ಯಾಭ್ಯಾಸ, ಒಂದು ಸಾಂಸ್ಕೃತಿಕ ಪರಂಪರೆ ಮತ್ತೆ ತಾನು ತನ್ನ ಜನಾಂಗದಿಂದ ಪಡೆದ ಜ್ಞಾನವನ್ನ ಇಲ್ಲಿ ಆ ತಂದೆ ವಿವರಿಸ್ತಾ ಇದ್ದಾರೆ. ಈ ಒಂದು ಶಾಲೆ ಮಗನ ಒಂದು ವೈವಿಧ್ಯಮಯ ಸಂಸ್ಕೃತಿ ಮತ್ತು ಹಾಗೂ ಬೆಳವಣಿಗೆಯನ್ನ ಗೌರವಿಸಬೇಕು ಅಂತ ಈ ಒಂದು ಎಸ್ಸೆನಲ್ಲಿ ಅಥವಾ ಈ ಒಂದು ಕಥೆಯಲ್ಲಿ ಅವರು ಒಂದು ರಿಕ್ವೆಸ್ಟ್ ಅನ್ನ ಆ ಒಂದು ಟೀಚರ್ಗೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಒಂದು ಸಮರಿಯನ್ನ ನೋಡೋದಾದ್ರೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಂಗ್ಲಿಷ್ ಸಮರಿಯನ್ನ ನೀವು ನಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ರಾಬರ್ಟ್ ಲೇಕ್ ಮೆಡಿಸನ್ ಗ್ರಿಜ್ಲಿ ಬಿಯರ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ರಾಬರ್ಟ್ ಲೇಕ್ ರವರು ತಮ್ಮ 5 ವರ್ಷದ ಮಗ ವಿಂಡ್ ಉಲ್ಫ್ನನ್ನ ಒಬ್ಬ ಶಿಕ್ಷಕಿ ಒಂದು ಸ್ಲೋ ಲರ್ನರ್ ಅಂತೇಳಿ ಆತನಿಗೆ ಹೆಸರು ಕಟ್ಟಿಬಿಟ್ಟಿದ್ದಾರೆ. ಇದನ್ನ ತಿಳಿದುಕೊಂಡಂತಹ ಆ ತಂದೆ ಶಿಕ್ಷಕರಿಗೆ ಪತ್ರ ಬರೀತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ತನ್ನ ಮಗ ಒಂದು ರಿಸರ್ವೇಶನ್ ನಲ್ಲಿ ಬೆಳೀತಾ ಇದ್ದಾನೆ, ಓದ್ತಾ ಇದ್ದಾನೆ. ಕಿಂಡರ್ ಗಾರ್ಟನ್ ನಲ್ಲಿ ಇರ್ತಕ್ಕಂಥ ವಿಂಡ್ ವೂಲ್ಫ್ ತನ್ನ ವಯಸ್ಸಿನ ಅನೇಕ ಈ ಭಾರತೀಯ ಮಕ್ಕಳಿಗೆ ಇರುವಂತೆ ಆ ಮಗನಿಗೆ ಒಂದು ನಾಚಿಕೆ ಇದೆ, ಆತ ಒಬ್ಬ ಶಾಂತ ಸ್ವಭಾವದವನು ಅಂತ ವಿವರಿಸ್ತಾ ಪ್ರಾರಂಭಿಸಿದ್ದಾರೆ. ಆದರೆ ತನ್ನ ಮಗ ಈಗಾಗಲೇ ಈ ಒಂದು ವೆಸ್ಟರ್ನ್ ಕಲ್ಚರ್, ಪಾಶ್ಚಾತ್ಯ ಸಮಾಜಕ್ಕಿಂತ ಭಿನ್ನವಾದಂತಹ ಒಂದು ಸಮಗ್ರ ಶಿಕ್ಷಣವನ್ನ ಪಡೆದಿದ್ದಾನೆ ಅಂತ ಹೇಳಿ ತಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ರಾಬರ್ಟ್ ಲೇಕ್ ರವರು ವಿವರಿಸುವ ಪ್ರಕಾರ ತಮ್ಮ ಮಗ ವಿಂಡ್ ವೋಲ್ಫ್ ಒಂದು ಸಾಂಪ್ರದಾಯಿಕ ಸ್ಥಳೀಯ ಜೀವನ ಸಮಾರಂಭದ ಮೂಲಕ, ಆ ಮನೆಯಲ್ಲಿ ನಡೀತಕ್ಕಂಥ ಸಮಾರಂಭಗಳ ಮೂಲಕ ತನ್ನ ತಾಯಿ ಮತ್ತು ತನ್ನ ತಾಯಿ ಈ ಒಂದು ಮದರ್ ಲ್ಯಾಂಡ್, ಈ ಭೂಮಿಯೊಂದಿಗೆ ಆತ ಬೆಸೆದುಕೊಂಡಿದ್ದಾನೆ. ಅವನ ಈ ಕುಟುಂಬದ ಆರೈಕೆಯಿಂದ ಆತ ಬೆಳೆದಿದ್ದಾನೆ. ಸಮುದ್ರ ಕಳೆಗಳನ್ನ ತನ್ನ ತಾಯಿಯೊಂದಿಗೆ ಸಂಗ್ರಹಿಸುವುದು, ತಾಯಿ ಸಮುದ್ರದಲ್ಲಿರ್ತಕ್ಕಂಥ ಕಳೆಯನ್ನು ಸಂಗ್ರಹಿಸೋಕೆ ಹೋಗ್ತದೆ, ಅದರ ಜೊತೆ ತಾಯಿಯ ಜೊತೆ ಈ ಮಗು ಹೋಗ್ತಾ ಇದ್ದಾನೆ. ತನ್ನ ಚಿಕ್ಕಪ್ಪರೊಂದಿಗೆ ಮೀನುಗಾರಿಕೆ ಮಾಡ್ತಾನೆ. ಮತ್ತೆ ಒಂದು ಯಜ್ಞಗಳನ್ನ, ಪೂಜೆಗಳನ್ನ ಮಾಡಬೇಕಾದ್ರೆ ಹಿರಿಯರು ಹೇಳುವ ಕಥೆಗಳು, ಹಾಡುಗಳನ್ನ ಕೇಳುವುದು ಸೇರಿದಂತೆ ಅವನ ಒಂದು ಎಜುಕೇಶನ್ ತುಂಬಾ ವೈವಿಧ್ಯಮಯವಾಗಿದೆ. ಮಹಿಳೆಯರು ಮಣಿ ಆಭರಣಗಳು ಮತ್ತು ಆಚರಣೆಯ ಉಡುಪುಗಳನ್ನು ತಯಾರಿಸುವುದನ್ನು ನೋಡಿ, ಮತ್ತೆ ಪುರುಷರು ಒಂದು ನೃತ್ಯಗಳನ್ನು ಮಾಡೋದನ್ನ, ಆಚರಣೆಗಳನ್ನ ಮಾಡೋದನ್ನ, ಈ ಒಂದು ಎಲ್ಲವನ್ನು ಸಹ ನನ್ನ ಮಗ ಕಲ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತನ್ನ ಮಗನು ತನ್ನದೇ ಆದ ಸಂಸ್ಕೃತಿಯಲ್ಲಿ ಒಂದು ಗಣಿತವನ್ನ ಕಲ್ತಿರ್ತಕ್ಕಂಥ ವಿಧಾನಗಳನ್ನ ಲೇಕ್ ಇಲ್ಲಿ ವಿವರಿಸ್ತಾರೆ. ಒಂದು ಉದಾಹರಣೆಗೆ, ಅವನು ಚಿಕ್ಕಮ್ಮನ ಮಗಳು ಮತ್ತೆ ಅಜ್ಜಿಯರು ಸ್ಥಳೀಯ ಬುಟ್ಟಿಗಳಿಗೆ ಸಾಮಗ್ರಿಗಳನ್ನ ವಿಂಗಡಿಸುವಾಗ ಎಣಿಸಲು ಕಲಿಸಿದ್ರು. ಮತ್ತೆ ಅವನ ತಾಯಿ ಪಟ್ಟಿಗಳು ಮತ್ತೆ ಕಂಠಹಾರಗಳಿಗಾಗಿ ಮಣಿಗಳನ್ನ ಎಣಿಸುವ ಮೂಲಕ ಸಂಖ್ಯೆಗಳನ್ನ ತನ್ನ ಮಗ ವಿಂಡ್ ವೂಲ್ಫ್ಗೆ ಕಲಿಸಿದ್ರು ಅಂತ ಹೇಳ್ತಾರೆ. ತನ್ನ ತಂದೆಗೆ ಸ್ಟೇಟ್ ಲಾರ್ಜ್ ಸಮಾರಂಭಗಳಿಗೆ ಕಲ್ಲುಗಳನ್ನು ಎಣಿಸಲು ಮತ್ತೆ ಸಾಂಪ್ರದಾಯಿಕ ಕೈ ಆಟಗಳಿಗಾಗಿ ಕೋಲುಗಳನ್ನು ಎಣಿಸಲು ಸಹಾಯ ಮಾಡೋ ಮೂಲಕ ಅವನು ಸಂಖ್ಯೆಗಳನ್ನು ಕಲ್ತಿದ್ದಾನೆ, ಗಣಿತವನ್ನು ಕಲ್ತಿದ್ದಾನೆ ನನ್ನ ಮಗ ಅಂತ ಹೇಳ್ತಾ ಇದ್ದಾರೆ. ವಿಂಡ್ ವೂಲ್ಫ್ ಹೊಸ ಸಾಂಸ್ಕೃತಿಕ ವ್ಯವಸ್ಥೆಗೆ, ಆ ಒಂದು ಪಾಶ್ಚಾತ್ಯ ಮುಂದೆ ವೆಸ್ಟರ್ನ್ ಕಲ್ಚರ್ಗೆ ಹೊಂದಿಕೊಳ್ಳುತ್ತಿರುವುದರಿಂದ ಹೊಸ ತರಗತಿಯ ಒಂದು ಮೆಥಡ್ಸ್ ಅನ್ನ ಗ್ರಹಿಸಲು ಅವನಿಗೆ ನಿಧಾನವಾಗಬಹುದು ಅಂತ ತಂದೆ ಒಪ್ಕೊಳ್ತಾರೆ. ತನ್ನ ಮಗ ನೀವು ಅಂದುಕೊಂಡಂತೆ ಒಬ್ಬ ಸ್ಲೋ ಲರ್ನರ್ ಅಲ್ಲ, ಆದರೆ ಅವನು ಒಂದು ರೀತಿ ಡಿಫ್ರೆಂಟ್ ಆಗಿದ್ದಾನೆ, ಭಿನ್ನವಾಗಿದ್ದಾನೆ ಅಂತ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಅವರು ಆ ಮಗ ಎಲ್ಲರಿಗಿಂತ ಭಿನ್ನ, ಡಿಫ್ರೆಂಟ್ ಅನ್ನೋ ಒಂದು ಅಂಶವನ್ನ ವಿವರಿಸ್ತಾರೆ. ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಿವೆ ಅಂತ ಕೇಳಿದರೆ ವಿಂಡ್ ವೂಲ್ಫ್ 13 ಅಂತ ಹೇಳ್ತಾನೆ. ಏಕೆಂದರೆ ಸ್ಥಳೀಯ ಬುಡಕಟ್ಟು ಕ್ಯಾಲೆಂಡರ್ನಲ್ಲಿ 13 ಹುಣ್ಣಿಮೆಗಳಿದೆ ಅಂತ ಅವನಿಗೆ ಹೇಳಿಕೊಡಲಾಗಿದೆ ಅಂತ ಹೇಳ್ತಾನೆ. ಗರುಡಗಳು ಯಾವಾಗಲೂ ಒಂದೇ ಸಂಖ್ಯೆಯಲ್ಲಿಲ್ಲದೆ ವಿಭಿನ್ನ ಸಂಖ್ಯೆಯ ಬಾಲದ ಗರಿಗಳನ್ನ ಹೊಂದಬಹುದು ಎಂದು ಅವನಿಗೆ ತಿಳಿದಿದೆ. ಹೆಚ್ಚುವರಿಯಾಗಿ ಅವನು 40ಕ್ಕಿಂತ ಹೆಚ್ಚು ರೀತಿಯ ಪಕ್ಷಿಗಳನ್ನ ಎಣಿಸಲು ಮತ್ತೆ ಅವುಗಳ ಒಂದು
ಹ್ಯಾಬಿಟೇಟ್ಸ್, ಆವಾಸ ಸ್ಥಾನಗಳು ಮತ್ತು ಅವುಗಳನ್ನು ಹೇಗೆ ಉಪಯೋಗಿಸಬೇಕು ಅಂತ ಒಂದು ತಿಳಿದಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಅವನು ತನ್ನ ಹೆಸರನ್ನು ಬರೆಯಲು ಕಷ್ಟಪಡಬಹುದಾದರೂ ಅವನು ಅದನ್ನು ಇತರ ವಿಷಯಗಳಿಗೆ ಹಲವಾರು ರೀತಿಯ ಭಾರತೀಯ ಭಾಷೆಗಳಲ್ಲಿ ಆತ ಹೇಳಬಲ್ಲನು ತನ್ನ ಮಗ ಅಂತ ಹೇಳಿ ರಾಬರ್ಟ್ ಲೇಕ್ ರವರು ಹೇಳ್ತಾರೆ. ನಂತರ ಆ ತಂದೆ ತಮ್ಮ ಪತ್ರವನ್ನು ಮುಂದುವರಿಸ್ತಾ ಹೇಳ್ತಾರೆ, ನಮ್ಮ ಮಗ ನಾಚಿಕೆ ಮತ್ತು ಶಾಂತ ಸ್ವಭಾವಗಳು ಈ ಸಂಸ್ಕೃತಿಯ ಪ್ರಭಾವಗಳಿಂದ ಬಂದಂತಹ ಒಂದು ಫಲಿತಾಂಶಗಳಾಗಿವೆ. ಇದು ಶಿಕ್ಷಕರ ಒಂದು ಏನು ಮಾನದಂಡಗಳ ಪ್ರಕಾರ ಇದು ನಿಧಾನ ಅಂತ ಗ್ರಹಿಸಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ವಿಂಡ್ ವುಲ್ಫ್ ತನ್ನ ಹೊಸ ಜಗತ್ತಿಗೆ, ಒಂದು ಹೊಸ ಪ್ರಪಂಚಕ್ಕೆ ಸಿದ್ಧನಾಗಿಲ್ಲದೆ ಇದ್ರೂ ಸಹ ಶಿಕ್ಷಕರು ಸಹ ಅವನ ಸಂಸ್ಕೃತಿಯ ಬಗ್ಗೆ ಮೆಚ್ಚುಗೆಯನ್ನು ಹೊಂದಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾರೆ. ಮೊದಲ ದಿನವೇ ಶಿಕ್ಷಕರಿಗೆ ತನ್ನ ಮಗನ ಹೆಸರಿನೊಂದಿಗೆ ತೊಂದರೆಯಾಗಿದೆ. ವಿಂಡ್ ವುಲ್ಫ್ ಬದಲಾಗಿ ವಿಂಡ್ ಎಂದು ಕರೆಯಲು ಬಯಸಿದರು. ಇದು ಇತರ ವಿದ್ಯಾರ್ಥಿಗಳು ಅವನನ್ನು ನೋಡಿ ಒಂದು ರೀತಿ ನಗುವಂತೆ ಮಾಡಿತು ಅಂತ ಅವರು ಇಲ್ಲಿ ಹೇಳ್ತಾರೆ. ವಿಂಡ್ ವುಲ್ಫ್ ತರಗತಿಯಲ್ಲಿ ಕನಸು ಕಾಣುತ್ತಾ ಇರುವಂತೆ ಕಾಣಬಹುದು, ಏಕೆಂದರೆ ಅವನಿಗೆ ಪ್ರಕೃತಿಯನ್ನು ವೀಕ್ಷಿಸಲು ಮತ್ತು ಅಧ್ಯಯನ ಮಾಡಲು ಕಲಿಸಲಾಗಿದೆ ಅಂತ ರಾಬರ್ಟ್ ಲೇಕ್ ಹೇಳ್ತಾರೆ. ಆ ಹುಡುಗನು ಎಲೆಗಳು ಬದಲಾಗುವುದನ್ನು ಮತ್ತು ದಕ್ಷಿಣದ ಕಡೆಗೆ ಹೋಗ್ತಕ್ಕಂತಹ ಬಾತುಕೋಳಿಗಳನ್ನು ನೋಡ್ತಾನೆ ಮತ್ತು ಅವನ ಸಹಜ ಪ್ರವೃತ್ತಿಗಳಿಗೆ ತಮ್ಮ ಜನರೊಂದಿಗೆ ಆಹಾರ ಸಂಗ್ರಹಿಸಲು ಮತ್ತು ತನ್ನ ಕಾರ್ಯಗಳನ್ನು ಕಲಿಯಲು ಇದು ಸಮಯ ಅಂತ ಹೇಳ್ತಾರೆ. ವಿಂಡ್ ವುಲ್ಫ್ ಎರಡು ಜಗತ್ತುಗಳ ನಡುವೆ ಸಿಕ್ಕಿ ಹಾಕ್ಕೊಂಡಿದ್ದಾನೆ, ಎರಡು ವಿಭಿನ್ನ ಸಂಸ್ಕೃತಿ ವ್ಯವಸ್ಥೆಗಳಿಂದ ಹರಿದು ಹೋಗಿದ್ದಾನೆ ಅಂತ ತಂದೆ ಹೇಳ್ತಾರೆ. ಇಲ್ಲಿ ಎರಡು ಸಂಸ್ಕೃತಿಗಳೆಂದರೆ ಭಾರತದ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ. ತನ್ನ ಮಗನು ತನ್ನ ಉದ್ದನೆಯ ಕೂದಲನ್ನು ತನ್ನ ಶಾಲೆಯಲ್ಲಿರ್ತಕ್ಕಂಥ ಸ್ನೇಹಿತರು ನೋಡಿ ಗೇಲಿ ಮಾಡಿದ ಕಾರಣ ಅವನು ಅಳ್ತಾ ಮನೆಗೆ ಬಂದಿದ್ನು ಅಂತ ಹೇಳ್ತಾನೆ. ಮತ್ತು ಆ ಉದ್ದ ಕೂದಲನ್ನು ಕತ್ತರಿಸೋದಕ್ಕೆ ಆತ ಹೇಳಿದ್ನು ಅಂತ ಈ ಪತ್ರದಲ್ಲಿ ಹಂಚಿಕೊಳ್ತಾರೆ. ಅಂದರೆ ಇಲ್ಲಿ ರಾಬರ್ಟ್ ಲೇಕ್ ರವರ ಪ್ರಕಾರ ಅವರ ಸಂಸ್ಕೃತಿಯಲ್ಲಿ ಉದ್ದನೆಯ ಕೂದಲು ಪುರುಷತ್ವ ಮತ್ತು ಶಕ್ತಿಯ ಸಂಕೇತ ಅಂತ ಹೇಳಿ ಅವರು ವಿವರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರ ಮಗನು ಒಂದು ರೀತಿ ಹಠಮಾರಿಯಾಗಿದ್ದಾನೆ. ಇದಕ್ಕಿಂತ ಒಂದು ಕೆಟ್ಟದ್ದೇನಪ್ಪ ಅಂದರೆ ವಿಂಡ್ ವುಲ್ಫ್ ಇತ್ತೀಚೆಗೆ ಜನಾಂಗೀಯ ಭೇದ ಭಾವವನ್ನು ಅನುಭವಿಸಿದ್ದಾನೆ. ಅವನ ಮಗ ಮತ್ತು ಅವನ ಸ್ನೇಹಿತನ ಮನೆಗೆ ಹೋದಾಗ ಸ್ನೇಹಿತನ ತಾಯಿ ಅವರಿಗೆ, ನಾವು ಆ ರೀತಿಯಲ್ಲಿ ಅಂದರೆ ನಿಮ್ಮ ರೀತಿಯ ಜನರನ್ನು ಮನೆಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಏಕೆ ಅಂತ ಕೇಳಿದಾಗ ಅವರು, ಏಕೆಂದರೆ ನೀವು ಭಾರತೀಯರು ಮತ್ತು ನಾವು ಬಿಳಿಯರು ಅಂತ ಉತ್ತರಿಸಿದ್ದಾರೆ. ಇದರ ಪರಿಣಾಮವಾಗಿ ವಿಂಡ್ ವುಲ್ಫ್ ತನ್ನ ಕೂದಲನ್ನು ಕತ್ತರಿಸಿದ ನಂತರವೂ ಶಾಲೆಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವನು ತನ್ನ ಪರಂಪರೆಯ ಬಗ್ಗೆ ನಾಚಿಕೆ ಪಡ್ತಾ ಇದ್ದಾನೆ ಮತ್ತು ಬಿಳಿ ಜನರು ಭಾರತೀಯರನ್ನು ಏಕೆ ದ್ವೇಷಿಸ್ತಾ ಇದ್ದಾರೆ ಮತ್ತು ಚಲನಚಿತ್ರಗಳಲ್ಲಿ ಅವರನ್ನು ಏಕೆ ಕೊಲ್ತಾರೆ ಅಂತ ಕೇಳ್ತಾ ಇದ್ದಾನೆ. ಅವನು ತನ್ನ ಗೆಳೆಯರಿಗೆ ಪ್ರಕೃತಿಯ ಬಗ್ಗೆ ಏಕೆ ಕಲಿಸೋದಿಲ್ಲ ಅಂತ ಸಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ತನ್ನ ಭಾರತೀಯ ಸ್ನೇಹಿತರನ್ನು ಆತ ಕಳೆದುಕೊಳ್ತಾ ಇದ್ದಾನೆ. ಮತ್ತು ವಿಂಡ್ ವುಲ್ಫ್ ಈಗ ಸ್ಥಳೀಯ ಹಾಡುಗಳನ್ನು ಹಾಡಲು ಮತ್ತು ಒಂದು ಸ್ಥಳೀಯ ಸಮಾರಂಭಗಳಲ್ಲಿ ಸೇರೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾನೆ. ಅದನ್ನು ವಿಚಿತ್ರ ಅಂತ ಹೇಳ್ತಾನೆ. ಮತ್ತು ತನ್ನ ಸ್ನೇಹಿತರು ತಾನು ದೇವರಲ್ಲಿ ನಂಬಿಕೆ ಇಟ್ಟಿಲ್ಲ ಎಂದು ಭಾವಿಸೋದನ್ನು ಆತ ಬಯಸೋದಿಲ್ಲ ಅವನು ಅಂತ ಹೇಳಿ ಈ ರಾಬರ್ಟ್ ಲೇಕ್ ರವರು ಆ ಮಗನ ಕುರಿತು ಹೇಳ್ತಾರೆ. ಮತ್ತು ತಮ್ಮ ಪತ್ರವನ್ನು ಇಲ್ಲಿ ಕೊನೆಗೊಳಿಸ್ತಾ ರಾಬರ್ಟ್ ಲೇಕ್ ರವರು ಹೇಳ್ತಾರೆ, ತಮ್ಮ ಮಗ ವಿಂಡ್ ವುಲ್ಫ್ ಒಂದು ರೀತಿಯ ವಿಶಿಷ್ಟ ಭಾರತೀಯ ಮಗು ಅಲ್ಲ ಅಂತ ಪುನಃ ಹೇಳ್ತಾ ಇದ್ದಾರೆ. ಅವನು ಆನುವಂಶಿಕವಾಗಿ ತನ್ನ ವಂಶೀಯ ಮುಖ್ಯಸ್ಥರು ಮತ್ತು ಆ ಒಂದು ಪುರುಷರು ಮತ್ತು ಆ ಮಹಿಳೆಯರು ಮತ್ತು ಆಚರಣೆಯ ನಾಯಕರ ಸಾಲಿಂದ ಬಂದವನು. ಮತ್ತು ಅವನ ರಕ್ತದಲ್ಲಿ 7 ವಿಭಿನ್ನವಾದ ಬುಡಕಟ್ಟು ವ್ಯವಸ್ಥೆಗಳಿದೆ, ಜೊತೆಗೆ ಒಂದು ಬಿಳಿಯ ಭಾಗವೂ ಇದೆ. ತನ್ನ ಮಗನು ಶಾಲೆ ಮತ್ತು ಜೀವನ ಎರಡರಲ್ಲೂ ಯಶಸ್ವಿಯಾಗಬೇಕೆಂದು ಮತ್ತು ತನ್ನ ಪರಂಪರೆ ಬಗ್ಗೆ ಹೆಮ್ಮೆ ಪಡಬೇಕೆಂದು ನಾನು ಬಯಸ್ತೇನೆ ಅಂತ ಲೇಕ್ ರವರು ಹೇಳ್ತಾರೆ. ಶಿಕ್ಷಕರು ಹೇಳುವುದು ಮತ್ತು ಮಾಡುವುದು ತಮ್ಮ ಮಗನ ಯಶಸ್ಸಿನ ಮೇಲೆ ಒಂದು ಗಮನಾರ್ಹವಾದ ಪರಿಣಾಮ ಬೀರುತ್ತೆ ಅಂತ ವಿವರಿಸುವ ಮೂಲಕ ಅವರು ಶಿಕ್ಷಕರ ಸಹಾಯವನ್ನು ಈ ಪತ್ರದಲ್ಲಿ ಕೇಳ್ತಾರೆ. ಒಂದು ಸಾಂಸ್ಕೃತಿಕವಾಗಿ ಭಿನ್ನವಾಗಿರ್ತಕ್ಕಂಥ ಮಕ್ಕಳೊಂದಿಗೆ ಕೆಲಸ ಮಾಡಲು ತರಬೇತಿ ಇಲ್ಲದೆ ಇದ್ದರೆ ಸಂಪನ್ಮೂಲಗಳೊಂದಿಗೆ ಶಿಕ್ಷಕರು ಸಹಾಯ ಮಾಡಲು ಅವರು ಮುಂದಾಗ್ತಾರೆ. ತಮ್ಮ ಭಾರತೀಯ ಮಗನಿಗೆ ತನ್ನ ಪರಂಪರೆಯನ್ನು ಕಾಪಾಡಿಕೊಳ್ಳಲು ಒಂದು ಸಾಂವಿಧಾನಿಕವಾದ ಹಕ್ಕಿದೆ ಮತ್ತು ಈ ಸ್ಥಳೀಯ ಅಮೆರಿಕನ್ ಪರಂಪರೆಯ ಬಗ್ಗೆ ಕಲಿಯಲು ಭಾರತೀಯೇತರ ಮಕ್ಕಳಿಗೆ ಸಹ ಹಕ್ಕಿದೆ. ಏಕೆಂದರೆ ಅವರು ಈ ವೆಸ್ಟರ್ನ್ ಸಮಾಜ ಅಥವಾ ಇತಿಹಾಸದ ಮಹತ್ವದ ಭಾಗವಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಅರ್ಥ ಆಗುವವರೆಗೂ ಇನ್ನೂ ಅನೇಕ ಮಕ್ಕಳನ್ನು ನೀವು ಸ್ಲೋ ಲರ್ನರ್ಸ್ ಎಂದು ಹಣೆಪಟ್ಟಿ ಕಟ್ಟಲಾಗುತ್ತೆ ಅಂತ ಈ ತಂದೆ ಎಚ್ಚರಿಸ್ತಾರೆ. ತಮ್ಮ ಮಗನು ತುಂಬಿಸಬೇಕಾದ ಖಾಲಿ ಗ್ಲಾಸ್ ಅಲ್ಲ, ಆದರೆ ಹಂಚಿಕೊಳ್ಳಲು ವಿಶಿಷ್ಟವಾದವನ್ನು ಹೊಂದಿರತಕ್ಕಂಥ ಒಂದು ತುಂಬಿದ ಬುಟ್ಟಿ ಎಂದು ಹೇಳುವ
ಒಂದು ವಾಕ್ಯದೊಂದಿಗೆ ರಾಬರ್ಟ್ ಲೇಕ್ರವರು ತಮ್ಮ ಪತ್ರವನ್ನು ಮುಗಿಸ್ತಾರೆ. ಅಂದರೆ ವಿಂಡ್ ವುಲ್ಫ್ ತನ್ನ ಮಗ ತನ್ನ ಜ್ಞಾನ, ತನ್ನ ಪರಂಪರೆ, ತನ್ನ ಸಂಸ್ಕೃತಿಯನ್ನು ಅವರೊಂದಿಗೆ ಮತ್ತು ಅವನ ಗೆಳೆಯರೊಂದಿಗೆ ಹಂಚಿಕೊಳ್ಳಲು ಅನುಮತಿ ನೀಡಿ ಅಂತ ಹೇಳಿ ಶಿಕ್ಷಕರನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ರಾಬರ್ಟ್ ಲೇಕ್ರವರು ಆ ಪತ್ರದ ಕೊನೆಯ ಸಾಲಿನಲ್ಲಿ ಶಿಕ್ಷಕರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಮೈ ಸನ್ ಈಸ್ ನಾಟ್ ಎ ಎಂಪ್ಟಿ ಗ್ಲಾಸ್, ಈಸ್ ನಾಟ್ ಆನ್ ಎಂಪ್ಟಿ ಗ್ಲಾಸ್, ಈಸ್ ಫಿಲ್ಡ್ ವಿತ್ ಈಸ್ ಫುಲ್ಲಿ ಫುಲ್ಫಿಲ್ಡ್, ಈಸ್ ನಾಟ್ ಎ ಎಂಪ್ಟಿ ಗ್ಲಾಸ್, ಈಸ್ ಎ ಫುಲ್ ಬ್ಯಾಸ್ಕೆಟ್. ಅವನು ತುಂಬಿರ್ತಕ್ಕಂತಹ ಕೊಡ. ಪ್ಲೀಸ್ ಆತನಿಗೆ ತನ್ನ ಎಲ್ಲ ಈ ಒಂದು ಪರಂಪರೆಯನ್ನು, ತನ್ನ ನಾಲೆಡ್ಜನ್ನು, ತನ್ನ ಹೆರಿಟೇಜನ್ನು, ತನ್ನ ಕಲ್ಚರನ್ನು ಎಲ್ಲರೊಂದಿಗೆ ಒಂದು ಹಂಚಿಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ರಾಬರ್ಟ್ ಲೇಕ್ರವರು ತಮ್ಮ ಈ ಒಂದು ಆ್ಯನ್ ಇಂಡಿಯನ್ ಫಾದರ್ಸ್ ಫ್ಲೀ, ಒಬ್ಬ ಭಾರತೀಯ ತಂದೆಯ ಒಂದು ಮನವಿ ಅಂತಕ್ಕಂಥ ಎಸ್ಸೆ ಅಥವಾ ಈ ಒಂದು ಲೆಟರನ್ನು ಶಿಕ್ಷಕರಿಗೆ ಹೇಳುವ ಒಂದು ಲೆಟರ್ ಅಥವಾ ಈ ಎಸ್ಸೆಯನ್ನು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ನಿಮಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಈ ಒಂದು ಕನ್ನಡದ ಸಾರಾಂಶದೊಂದಿಗೆ ಈ ಇಂಗ್ಲೀಷ್ ಸಮರಿಯ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.